ಸೊ ನಮಸ್ಕಾರ ರೀ ಎಲ್ಲ ರೈತರಿಗೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ನನ್ನ ಚಾನೆಲ್ ಫೀಡ್ ಫಾರ್ಮರ್ಗೆ ತಮ್ಗೆಲ್ಲರಿಗೂ ಮತ್ತೊಂದು ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಒಳಗೆ ಏನಪ್ಪಾ ಅಂದ್ರ ನನ್ನ ಕಡೆ ಒಂದ 25 ವರ್ಷದ ರೈತರ ಅಂದ್ರೆ ಕಾಲೇಜ್ ಮುಗ್ಕೊಂಡ ತಮ್ಮ ಜರ್ನಿನ ರೈತ ಅಂದ್ರೆ ಹೊಲ ಐತ್ರ ಅವ್ರದ ಸೊ ರೈತನಾಗಿ ದುಡಿಬೇಕು, ನಾವು ಹೊಲದಲ್ಲಿ ಕೆಲಸ ಮಾಡ್ಬೇಕು, ತಂದೆ ತಾಯಿ ಜೊತೆ ಇರ್ಬೇಕಂತೇಳಿ ಮೈಂಡ್ ಸೆಟ್ ಹಿಡ್ಕೊಂಡ್ ಬಂದದ ಹುಡುಗ 70,000ಗಳನ್ನ ಕಳ್ಕೊತಾನ್ರಿ. ಅದಕ್ಕ ಅಂತ ಹೇಳಿ ಈ ವಿಡಿಯೋದಾಗ ಹೇಳ್ತೇನ್ರಿ. ವಿಡಿಯೋ ಲಾಸ್ಟ್ ತನಕ ನೋಡ್ರಿ, ಹಂಗ ಯೂಸ್ಫುಲ್ ಇದ್ರ ರೈತರಿಗೆ ಶೇರ್ ಮಾಡ್ರಿ. ಸೊ ಆ ಹುಡುಗರ ಹೆಸರು ತಗೊಳಲ್ರಿ, ಮತ್ತೆ ಕಂಪ್ನಿ ವೈಸ್ ನಾ ಮಾತಾಡಕ್ ಹೋಗಂಗಿಲ್ಲ. ಯಾಕಂದ್ರೆ ನಾ ಏನ್ರಿ ಮಾತಾಡಿದ್ರೆ ಕೆಲವೊಂದ್ ಜನ ಕಂಪ್ನಿ ಒಳಗೆ ಇರ್ತೀರಿ ಅಥವಾ ಕೆಲವೊಂದ್ ಜನ ಅದ್ರ ಪ್ರಾಡಕ್ಟ್ ನ ಯೂಸ್ ಮಾಡ್ತಿರ್ತೀರಿ, ನಿಮ್ಗೆ ರಿಸಲ್ಟ್ ಇರ್ತದ, ಮತ್ತೆ ಕೆಲವೊಂದು ನೀವು ಅಮೌಂಟ್ ಹಾಕಿರ್ತೀರಿ. ಸೊ ಅದ್ರ ಬಗ್ಗೆ ನಾನ್ ಮಾತಾಡಕ್ ಹೋಗಲ್ಲ, ಆ ಹುಡುಗನ ಹೆಸರು ತಗೊಳಂಗಿಲ್ಲ. ಯಾಕಂದ್ರ ಆ ಹುಡುಗ ಹೇಳಿದ್ದೇನಪ್ಪಾ ಅಂದ್ರ ನನ್ ಜೊತೆ ಈ ಸ್ಕ್ಯಾಮ್ ಆಗೈತಿ, ಸೊ ಇನ್ನಷ್ಟು ರೈತರಿಗೆ ಆಗ್ಬಾರ್ದು. ಸೊ ರೈತರಿಗೆ ಎಚ್ಚರಿಕೆ ನಿಮ್ ಚಾನಲ್ ವತಿಯಿಂದ ಹೋಗ್ಲಿ, ನಾನ್ ನಿಮ್ ಜೊತೆ ಹೇಳತ್ತೀನಿ ಅಂತ ನೀನ್ ಹುಡುಗ ಕಾಲ್ ಒಳಗೆ ಹೇಳಿದ್ ನೋಡ್ರ. ಸೊ ಈ ವಿಡಿಯೋ ಮಾಡ್ಬೇಕಾಗಿ ಪರಿಸ್ಥಿತಿ ಬಂದದ ಇವತ್ತ. ಸೊ ಏನ್ ಸ್ಕ್ಯಾಮ್ ಆಗೈತಂದ್ರ ಆ ಹುಡುಗ ಕಾಲೇಜ್ ಮುಗಿಸ್ಕೊಂಡ ಅಂದ್ರ ಕಾಲೇಜ್ ಬಿಟ್ಟ ತಮ್ಮ ಅಗ್ರಿಕಲ್ಚರ್ ನ ಮಾಡ್ಬೇಕಂತೇಳಿ ಬಂದವರು. ಸೊ ಅವ್ರ ತಂದೆ ತೀರ್ಕೊಂಡಾರೆ. ಸೊ ತಾಯಿ ಅಣ್ಣ ತಮ್ಮ ಜೊತೆ ಆರಾಮ ಅದಾನು. ಆಮೇಲೆ ಏನಾಗತ್ತಂದ್ರ ಸ್ವಲ್ಪ ಇಳುವರಿ ಕಡಿಮೆ ಬರ್ತೈತಿ ಹೊಲ್ದಾಗ ಅಂತ ಹೇಳಿ ಕೆಲವೊಂದ್ ಜನ ಹಿಂಗ ಪ್ರಾಡಕ್ಟ್ ನ ಅವ್ರಿಗೆ ತೋರ್ಸಾರ. ಈ ಪ್ರಾಡಕ್ಟ್ ಐತಿ, ಇದನ್ನ ಯೂಸ್ ಮಾಡು, ಇಷ್ಟ ಕಾಸ್ಟ್ ಐತಿ, ಇಷ್ಟ ರೇಟ್ ಐತಿ, ಆಮೇಲೆ ಇದನ್ನ ನೀ ಯೂಸ್ ಮಾಡು, ಇನ್ನೊಬ್ರಿಗೆ ನೀ ಮಾರ್ಸಿ ನಿಮ್ಗೆ ಎಷ್ಟು ಉಳಿದೈತಿ ಅಷ್ಟು ಉಳಿದೈತಿ ಅಂತ ಹೇಳಿ ದುಡ್ಡಿನ ಆಸೆ. ಅಂದ್ರ ಈಗ ಆಲ್ಮೋಸ್ಟ್ ಯಾರು ಅದ್ರಲ್ಲಿ ಸ್ವಲ್ಪ ಅಮೌಂಟ್ ಬರುತ್ತೆ ಅಂದ್ರ ಸ್ವಲ್ಪ ದುಡ್ಡಿನ ಆಸೆ ಬರ್ತೈತಿ. ಸೊ ಆ ಹುಡುಗ ಏನ್ ಮಾಡ್ತಾನಂದ್ರ ಅವ್ರು ಹೇಳಿದ್ನೆಲ್ಲ ಕೇಳಿ ಆ ಪ್ರಾಡಕ್ಟ್ ಗಳನ್ನ ಮೊದಲ ಫ್ರೀ ಆಗಿ ಕೊಟ್ಟಾರು. ಸೊ ಅದನ್ನ ಯೂಸ್ ಮಾಡ್ಕೊಂಡನು, ಸ್ವಲ್ಪ ರಿಸಲ್ಟ್ ಕಾಣೈತಿ. ಆಮೇಲೆ ಏನ್ ಮಾಡ್ಯಾನಪ್ಪ ಅಂದ್ರ ತನ್ನ ಫ್ರೆಂಡ್ಸ್ ಗೆಲ್ಲ ಸಜೆಸ್ಟ್ ಮಾಡ್ಯಾನು. ಆಮೇಲೆ ಅವ್ರು ಏನ್ ಮಾಡ್ಯಾರ ಕಂಪ್ನಿ ಒಳಗಂದ್ರ, ನೀವು ಈ ಪ್ರಾಡಕ್ಟ್ ನ ನೀ ಇಷ್ಟ ಅಮೌಂಟ್ ಹಾಕು, ಹಿಂಗಂದ್ರ ಸರಾಸರಿ ಒಂದು 50,000 ತನಕ ಅವನ ಕಡೆ ಇಸ್ಕೊಂಡಾರು. ಆಮೇಲೆ ಅವ್ನು ಇನ್ವೆಸ್ಟ್ ಮಾಡಿದ ಬಳಕ ಅದೇನು ಆಪ್ ಲಾಗಿನ್ ಅದಿದೆ ಎಲ್ಲ ಮಾಡ್ಯಾರಂತ. ಆಮೇಲೆ ನೀ ಇಷ್ಟು ಜನ ಲಾಗಿನ್ ಮಾಡಿದೆ ಅಂದ್ರ ಸೊ ಕ್ಲಿಯರ್ ಆಗಿ ಹೇಳ್ಬಿಡ್ತೇನ್ರಿ, ಇದನ್ನ ನೆಟ್ವರ್ಕ್ ಮಾರ್ಕೆಟಿಂಗ್ ಸ್ಕ್ಯಾಮ್ ಅಂತ ಅನ್ಬೋದು. ಏನಪ್ಪಾ ಅಂದ್ರೆ ಚೈನ್ ಸಿಸ್ಟಮ್ ಮಾಡಿಸ್ತಾರಲ್ರಿ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೈತಿ. ಯಾಕಂದ್ರ ಸ್ಟೂಡೆಂಟ್ಸ್ ಯಾರದಾರಲ್ಲ ಇವ್ರಿಗೆಲ್ಲ ಗೊತ್ತಿರ್ತೈತಿ. ಕಾಲೇಜ್ ಟೈಮ್ ಒಳಗ ನೀವು ಅಷ್ಟು ಹಾಕಿರ ಹಿಂಗ್ ಮಾಡ್ತೀವಿ, ನಿಮ್ಗೆ ತಿಂಗಳ 20,000 ಬರ್ತೈತಿ, 30,000 ಬರ್ತೈತಿ, ಅಷ್ಟು ಚೆಕ್ ರಿಸೀವ್ ಮಾಡ್ತೀರಿ, ಇದು ಮಾಡ್ತೀರಿ, ಅದು ಮಾಡ್ತೀರಿ ಅಂತ ಹೇಳಿ ಎಷ್ಟೋ ಮೈಂಡ್ ವಾಶ್ ಮಾಡಿ ಎಷ್ಟೋ ಹುಡುಗರ್ನ ಈ ಸ್ಕ್ಯಾಮ್ ಒಳಗ ಎಳ್ಕೊಂಡಾರು. ಸೊ ಎಷ್ಟೋ ಹುಡುಗರು ರೊಕ್ಕ ತುಂಬ್ಯಾರು. ನನಗೂ ಪರಿಚಯ ಇದ್ದವ್ರು ಎಷ್ಟೋ ಜನ ದುಡ್ಡುಗಳನ್ನ 50,000 ಗಟ್ಲೆ ಹಾಕಿ ಬರೀ ಕೆಲವೊಂದು 5,000 to 6,000 ರೂಪಾಯಿ ಅಷ್ಟ ತೊಳೆದು ತಕೊಂಡು ಅವ್ರ ಪ್ರಾಡಕ್ಟ್ ನ ಸೇಲ್ ಮಾಡಕ ಡೇ ಫುಲ್ ಆಗಿ ಕಾಲ್ ಮಾಡಿ ಅದು ಮಾಡಿ ಅವ್ರಿಗೆ ಎಷ್ಟು ಟೆನ್ಷನ್ ಆಗಿತ್ತು ನಾನು ನೋಡಿನಿ. ಬಟ್ ಈ ಸ್ಕ್ಯಾಮ್ ನ ಎಕ್ಸ್ಪೋಸ್ ಮಾಡಿಲ್ಲ, ಯಾಕಂದ್ರ ನನಗೆ ರಿಲೇಟೆಡ್ ಬೇಡಾಗಿತ್ತದ. ಬಟ್ ಯಾವಾಗ ಇದು ಒಬ್ಬ ರೈತ ಹುಡುಗನ್ ಕೂಡ ಆಗಿತ್ತಲ್ಲ ಈ ಸ್ಕ್ಯಾಮ್ ನ ಎಕ್ಸ್ಪೋಸ್ ಮಾಡ್ಬೇಕಂತೇಳಿ ಇವತ್ತು ಈ ವಿಡಿಯೋ ಮಾಡತ್ತೀನಿ. ಸೊ ಅವ ಏನ್ ಮಾಡ್ಯಾನ, 50,000 ರೂಪಾಯಿ ಹಾಕಿ ಅವ್ರ ಮಟೀರಿಯಲ್ ನ ಪರ್ಚೇಸ್ ಮಾಡ್ಯಾನ. ಮಟೀರಿಯಲ್ ನ ಪರ್ಚೇಸ್ ಮಾಡಿ ಅವಾಗ ಸೇಲ್ ಆಗಿಲ್ಲ. ಯಾಕಂದ್ರ ಆಲ್ಮೋಸ್ಟ್ ಸೇಲ್ ಮಾಡೋ ಏನ್ ಇರ್ತದಲ್ಲ ಮೈಂಡ್ ಸೆಟ್ ಅದು ಎಲ್ಲರಿಗೂ ಇರಂಗಿಲ್ರಿ. ಯಾರ್ ಸೇಲ್ಸ್ ಮ್ಯಾನ್ ಇರ್ತಾರ ಅವ್ರಿಗೆ ಗೊತ್ತಿರ್ತದ. ಸೊ ಇದ್ರೊಳಗೆ ಇದ್ದವ್ರೆಲ್ಲ ಆಲ್ಮೋಸ್ಟ್ ರೈತರನ್ನ ಅವ್ರು ಜಪ್ಪಲಾಗ್ತಾರ. ಯಾಕಂದ್ರ ರೈತರಿಗೆ ನೀವು ಯೂಸ್ ಮಾಡಿದ ಪ್ರಾಡಕ್ಟ್ ನಿಮಗೆ ರಿಸಲ್ಟ್ ಬರ್ತಂದ್ರೆ ನೀವೇನ್ ಮಾಡ್ತೀರಿ, ಇನ್ನೊಂದು 4-5 ರೈತರಿಗೆ ಕೊಡ್ತೀರಿ. ಅವಾಗ ಏನ್ ಹೇಳ್ತೀರಿ, ನನ್ನ ಕಡೆ ಪ್ರಾಡಕ್ಟ್ ಅವೈಲೇಬಲ್ ಅದಾವ, ನೀವು ತಗೋರಿ ಅಂತ ಹೇಳ್ತೀರಿ. ನಿಮ್ ಕಡೆ ಯಾವುದೇ ರೀತಿ ಲೈಸೆನ್ಸ್ ಇರಂಗಿಲ್ಲ, ಪ್ರಾಡಕ್ಟ್ ಏನು ಗೊತ್ತಿರಂಗಿಲ್ಲ, ಪೇಟೆಂಟ್ಸ್ ಇರಂಗಿಲ್ಲ. ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ನಾಲೆಜ್ ಏನ್ ಇರ್ತದ ಅಂದ್ರ ಅಥವಾ ಏನೈತೆ ಅಂತ ನಿಮ್ಗೆ ಕಂಟೆಂಟ್ ಗೊತ್ತಿರಂಗಿಲ್ಲ. ಬರೀ ಇದ್ ಏನ್ ಕೆಲಸ ಮಾಡ್ತೈತಿ, ಇದನ್ನ ಹೆಂಗ್ ಯೂಸ್ ಮಾಡ್ಬೇಕು ಅಷ್ಟೇ ನಿಮ್ಗೆ ಗೊತ್ತಿರ್ತೈತಿ. ಸೊ ಕೆಲವೊಂದು ಕಂಪನಿಗಳು ಏನ್ ಮಾಡ್ತಾವ, ತಮ್ಮ ಪ್ರಾಫಿಟ್ ಸಲುವಾಗಿ ಇಂತ ಪ್ರಾಡಕ್ಟ್ ಗಳನ್ನ ಲಾಂಚ್ ಮಾಡಿ ರೈತರ ಮಕ್ಕಳನ್ನ ಮೇನ್ಲಿ ಟಾರ್ಗೆಟ್ ರೈತರನ್ನ ಯಾಕೆ ಮಾಡತ್ತಾರ ಅಂದ್ರೆ ರೈತರ ಇಳುವರಿ ಕಮ್ಮಿ ಬರತ್ತವ್ರಿ. ಇಳುವರಿ ಹೆಚ್ಚು ಮಾಡಕಂದ್ರ ಮತ್ ಜಾಸ್ತಿ ಇಳುವರಿ ಏನ್ ಗ್ಯಾರಂಟಿ ಕೊಡಂಗಿಲ್ಲ, 10 ಟನ್ ಕೊಡ್ತಾರ ಬರೀ. ಸೊ ಈ ಪ್ರಾಡಕ್ಟ್ ಗಳನ್ನ ಸೇಲ್ ಮಾಡೋದ್ ಅವ್ನು ಕೊಟ್ಟ ಬೆಳಕ ಅವ್ನಿಗೆ ಏನಾಗಿದ್ರಿ, ಪ್ರಾಡಕ್ಟ್ ಸೇಲ್ ಮಾಡೋದಾಗಿಲ್ಲ. ಆಮೇಲೆ ಸ್ವಂತ ಹೊಲಕ್ಕೆ 50,000 ಗಟ್ಟಲೆ ಪ್ರಾಡಕ್ಟ್ ಯೂಸ್ ಮಾಡಿದ್ರು ಆಗಂಗಿಲ್ಲ. ಯಾಕಂದ್ರ ನಾವು ಒಂದ್ ಅಂಗಡಿಗೆ ಹೋದ್ರ ಒಂದ್ ಕಡೆ ಹೇಳಿದ್ರೆ ಅದು 1,200 ರೂಪಾಯಿ ಸಿಕ್ತಿತ್ತಂದ್ರೆ ಇನ್ನೊಂದ್ ಕಡೆ 1,500 ರೂಪಾಯಿ ಅಂದ್ರ ನೀವ್ ಆ ಪ್ರಾಡಕ್ಟ್ ನ ಬಿಟ್ಟು ಬರ್ತೀರಿ. ಇದಂತೂ 100%. ಯಾಕಂದ್ರೆ ನಾನು ಅದನ್ನ ಮಾಡ್ತೀನಿ. 300 ರೂಪಾಯಿ ಉಳಿತಾವ ಅಥವಾ 200 ರೂಪಾಯಿ ಉಳಿತಾವ ಅಂತ ಹೇಳಿ ಒಂದ್ ಪ್ರಾಡಕ್ಟ್ ನ ಬಿಟ್ಟು ಬರ್ತೀನಿ. ಸೊ ಹುಡುಗ 50,000 ಪ್ರಾಡಕ್ಟ್ ಸೇಲ್ ಮಾಡಕ್ ಆಗೋಲ್ದ. ಏನ್ ತಮ್ಮ ತಾಯಿದು ಬಂಗಾರ ಒತ್ತಿಟ್ಟು ಏನ್ ರೊಕ್ಕ ಕೊಟ್ಟಿದ್ದಲ್ರಿ ಆ ಪ್ರಾಡಕ್ಟ್ ಹಾಕಾಕ. ಸೊ ಈಗ ಅವ್ರಿಗೆ ಕೇಳ್ರ ನೀ ಪ್ರಾಡಕ್ಟ್ ಸೇಲ್ ಮಾಡು, ನೀ ಅಮೌಂಟ್ ತಕ್ಕೋ, ನಮ್ಗೇನು ಸಂಬಂಧ ಇಲ್ಲ ಅಂತೇಳಿ ಆ ಹುಡುಗಿ ಹೇಳ್ಬಿಟ್ಟಾರ. ಸೊ 50,000 ರೂಪಾಯಿ ಪ್ಲಸ್ ಅವ್ ಆ ಕಡೆ ಓಡಾಡಿ ಎಲ್ಲಾ ಮಾಡಿ ಒಂದ್ ಸರಾಸರಿ 70,000 ತನಕ ಲಾಸ್ ಆಗೈತ್ರಿ. ಈಗ ಲಾಸ್ ನ ರಿಕವರಿ ಮಾಡ್ಕೋಬೇಕು ಹೆಂಗ, ನಾ ಹೆಂಗ್ ಮಾಡ್ಬೇಕು, ಇದೇ ರೀತಿ ಅವ್ರ ಊರಾಗೂ ಜಾಸ್ತಿ ಜನ ಇನ್ವೆಸ್ಟ್ಮೆಂಟ್ ಮಾಡ್ಯಾರು. ಸೊ ಹೇಳತ್ತೇನ್ರಿ ರೈತರಿಗೆ ಏನಪ್ಪಾ ಅಂದ್ರೆ ನಿಮ್ ಇಳುವರಿ ನಮ್ಮ ಏನ್ ಭಾರತದ ಭೂಮಿ ಅದಾವಲ್ರಿ ಇದ್ರೊಳಗೆ ಇಳುವರಿ ಕಮ್ಮಿ ಯಾಕೆ ಬರತ್ತ ಅಂದ್ರೆ ನಾವು ಜಾಸ್ತಿ ಫರ್ಟಿಲೈಸರ್ ನ ಯೂಸ್ ಮಾಡೀವಿ. ಹೋದ್ ಎಷ್ಟೋ ವಿಡಿಯೋ ಒಳಗೆ ನಾನು ನಿಮ್ಗೆ ಹೇಳಿನಿ ಫರ್ಟಿಲೈಸರ್ ನ ಲಿಮಿಟೆಡ್ ಆಗಿ ಯೂಸ್ ಮಾಡ್ರಿ. ಮತ್ತೊಂದು ಹೇಳ್ಬೇಕಂದ್ರೆ ನೀವು ಬರೀ ತಿಪ್ಪಿ ಗೊಬ್ಬರ ಹಾಕಿರೋ ನಿಮ್ ಹೊಲ ಬೆಳಿತೈತಿ. ಇದಂತೂ ನಿಮ್ಗೆ ಮೈಂಡ್ ಒಳಗೆ ಇರ್ಲಿ. ಬರೀ ತಿಪ್ಪಿ ಗೊಬ್ಬರ ಹಾಕಿರೋ ಕಬ್ಬ ಬೆಳೆಸಬಹುದು, ಯಾವ್ದೋ ಔಷಧ ಹೊಡೆಯಂಗಿಲ್ಲ, ಕಳೆನಾಶಕ ಇಲ್ಲ, ಯಾವ ಟಾನಿಕ್ ಇಲ್ದ ನಿಮ್ ಕಬ್ಬು ಬರ್ತೈತಿ. ಬಟ್ ನಾವು ರಾಸಾಯನಿಕ ಈಗ ಬರೀ ನಾವು ರಾಸಾಯನ ಆರ್ಗ್ಯಾನಿಕ್ ಹೇಳ್ಬೋದು. ಬಟ್ ಕೆಲವೊಂದ್ ಜನ ಆರ್ಗ್ಯಾನಿಕ್ ಹೇಳ್ರಿ ಕಮೆಂಟ್ ಹಾಕಿರಿ. ಬಟ್ ನಾವು ಆರ್ಗ್ಯಾನಿಕ್ ಹೇಳಿ ಅಂದ್ರೆ ನಿಮ್ಗೆ ಪೇಷನ್ಸ್ ಐತೆನಾ?
ಇವತ್ತು ನೀವು ರಾಸಾಯನಿಕ ಹೊಡೆದ್ರೆ ನಿಮ್ಗೆ 10 ದಿವಸ 15 ದಿವಸ ರಿಸಲ್ಟ್ ಬರುತ್ತೆ, ಆರ್ಗ್ಯಾನಿಕ್ 1 ತಿಂಗಳು ರಿಸಲ್ಟ್ ತಗೋತೈತಿ. ಸೊ ನೀವು ಆರ್ಗ್ಯಾನಿಕ್ ಬಿಟ್ಟ ಇದನ್ನ ರಾಸಾಯನಿಕ ಬಿಟ್ಟು ಆರ್ಗ್ಯಾನಿಕ್ ಲೇಟ್ ಆದ್ರೆ ನಾ ಮಾಡ್ತೀನಿ ಅದ್ರ ನಾ ಹೇಳಕ್ ರೆಡಿ ಅದೀನಿ. ಸೊ ನಿಮ್ಮ ಕಮೆಂಟ್ ಹಾಕ್ರಿ, ಏನಪ್ಪಾ ಅಂದ್ರೆ ರಾಸಾಯನಿಕ ಬೇಕಾದ್ರೆ ರಾಸಾಯನಿಕ ಹೇಳ್ತೀನಿ, ಆಮೇಲೆ ಆರ್ಗ್ಯಾನಿಕ್ ಬೇಕಾದ್ರೆ ಆರ್ಗ್ಯಾನಿಕ್ ಹೇಳ್ತೀನಿ. ಎರಡೂನು ಗೊತ್ತದಾವು, ಎರಡೂನು ಹೇಳ್ತೀನಿ. ಬಟ್ ನೀವೇನು ಈ ಸ್ಕ್ಯಾಮ್ ಒಳಗ ಆಗತ್ತಿಲ್ಲ. ನಾವ್ ಹೇಳೋ ಡ್ರಿಂಚಿಂಗ್ 1100 1200 ರೂಪಾಯಿ, ಬಹಳ ಅಂದ್ರ ಏನೋ ಸ್ವಲ್ಪ ಇಶ್ಯೂ ಇತ್ತಂದ್ರೆ 1500 ರೂಪಾಯಿ ತನಕ ಹೋಗ್ತೈತಿ. ರೇಟ್ ಎಕ್ಸ್ಚೇಂಜ್ ಊರಿಂದ ಊರಿಗೆ, ಶಾಪ್ ರೇಟ್ ಚೇಂಜ್ ಆಗ್ತೈತಿ. 1500 ತನಕ ನಿಮಗೆ ಬೀಳ್ಬಹುದು. ಬಟ್ ನೀವೇನ್ ಸ್ಕ್ಯಾಮ್ ದಾಗ ಪ್ರಾಡಕ್ಟ್ ಅದಾವ್ರಿ, ನಿಮ್ಗೆ ಸರಾಸರಿ 3200 3500 ಸೇಮ್ ರಿಸಲ್ಟ್ ಬರತಾವು. ನೀವು 9000 ನಮ್ ಪ್ರಾಡಕ್ಟ್ ನ ಯೂಸ್ ಮಾಡ್ರಿ ಒಂದ್ ವರ್ಷಿಗೆ, ನೀವು ಅಷ್ಟು ಯೂಸ್ ಮಾಡ್ರಿ ಇಷ್ಟು ಯೂಸ್ ಮಾಡ್ರಿ, ನಿಮಗೆ ಇಳುವರಿ ಬರ್ತೈತೆ ಅಂದ್ರೆ 10 ಟನ್ ಇಳುವರಿ ಸಲುವಾಗಿ ನೀವು ಇಂತಿಷ್ಟು ರೊಕ್ಕನ ಹಾಳು ಮಾಡ್ಕೋಬೇಡ್ರಿ. ಮತ್ತೆ ಯಾರೋ ಬಂದ್ರೆ ನಿಮ್ಗ ನಿಮ್ಮ ಆಧಾರ್ ಕಾರ್ಡ್ ಆಗ್ಲಿ, ನಿಮ್ ಫೋನ್ ನಂಬರ್ ಆಗ್ಲಿ ಯಾರಿಗೂ ಕೊಡಾಕ್ ಹೋಗ್ಬೇಡ್ರಿ. ಮತ್ತೊಂದ್ ಏನಪ್ಪಾ ಹೇಳ್ಪಾ ರೈತರ ಈ ಸ್ಕ್ಯಾಮ್ ಒಳಗ್ ಬಾಳ ಸಿಗತ್ತೀರಿ. ಎಜುಕೇಟೆಡ್ ಇದ್ದವ್ರ ಇದ್ರೊಳಗೆ ಒಟ್ಟಾಗಿ ಬೀಳಂಗಿಲ್ಲ. ಯಾಕಂದ್ರ ಈಗ ನಂದು ಬಿಕಾಮ್ ಮುಗ್ದೈತಿ, ನಾನು 50,000 ರೂಪಾಯಿನ ಕಳ್ಕೊಂಡಿನಿ. ನಾ ಇದ್ದಿದೆ ಹೇಳ್ತೀನಿ, 50,000 ಲಾಸ್ ಒಳಗದೀನಿ. ಯಾಕಂದ್ರ ಅದ ನಿಮ್ಗೆ ಆಮೇಲೆ ನಾ ಹೇಳ್ತೀನಿ. ಬಟ್ ಈ ತರ ಸ್ಕ್ಯಾಮ್ ಒಳಗ ಸಿಕ್ಕಿಲ್ಲ, ಅದು ಬೇರೆ ಕಳ್ಕೊಂಡಿನಿ. ಬಟ್ 50,000 ರೂಪಾಯಿ ನೀವು ಈಗ ಸದ್ಯ ಹಾಕಿ ನೀವು 25 ಬಾಕ್ಸ್ ಅಥವಾ ಹಿಂಗ್ ಪ್ರಾಡಕ್ಟ್ ತಗೊಂಡ್ರೆ ನಿಮ್ ಪ್ರಾಡಕ್ಟ್ ನೀವು 50,000 ನೀವು 1 ಲಕ್ಷ ಮಾಡ್ಕೋಬೇಕಂದ್ರೆ ಡಬಲ್ ರೇಟಿಂಗ್ ಮಾರಬೇಕು. ಸೊ ಅದೇ ಟೈಮ್ ಒಳಗೆ ಇನ್ನೊಬ್ಬ ಯಾವ ಈ ಪ್ರಾಡಕ್ಟ್ ಈ ರೇಟ್ ಐತೆ ಅಂತ ಹೇಳಿದ್ರೆ ನೀವು ಲಾಸ್ ಆಗ್ತೀರಿ. ಸೊ ಈ ರೀತಿಯಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಹಿಂಗ್ ಮಾಡಿ ಆ ಹುಡುಗ ಹೆಂಗ್ ಕಳ್ಕೊಂಡಂಗ ಆ ಹುಡುಗಂದ ಮೈಂಡ್ ಸೆಟ್ ನೋಡ್ಕೊರಿ. ನನಗಾದ ಲಾಸ್ ಇನ್ನೊಬ್ಬ ರೈತರು ಯಾವಾರ ಅಂತ ಹೇಳಿ ಆ ಹುಡುಗ ನನಗೆ ಹೇಳ್ಯಾನು. ಸೊ ಅದಕ್ಕೆ ಅವ್ರ ಹೆಸರಾಗ್ಲಿ ಯಾವುದೇ ಕಂಪನಿ ಆಗ್ಲಿ ನಾ ತಗೊಳತ್ತಿಲ್ಲ. ಬಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಇದ್ರೊಳಗ ಚೇಂಜ್ ಸಿಸ್ಟಮ್ ಮಾಡ್ತಾರೋ. ಈಗ ನೀವು ರೈತರ ಪ್ರಾಡಕ್ಟ್ ತೊಗೊಂಡಿರೋದು ಇನ್ನೊಬ್ರನ್ನ ಜೋಡಿಸ್ರಿ, ಇನ್ನೊಬ್ರನ್ನ ತಗೋರಿ, ನಿಮ್ ಕೆಳಗೆ 8 ಮಂದಿ ಆಗ್ಬೇಕು, ಆಮೇಲೆ ನಿಮ್ಗೆ 8 ರೊಕ್ಕ ಬರ್ತಾವು. ಇದೆಲ್ಲ ಲಾಂಗ್ ಪ್ರೊಸೆಸ್ ಐತಿ. ನಿಮ್ದು ಏನ್ ಹೊಲ ಐತಲ್ರ, ನಿಮ್ ಹೊಲ ಕಾಪಾಡ್ಕೋರಿ. ನೀವು ಬರೀ ತಿಪ್ಪಿ ಗೊಬ್ಬರ ಹಾಕಿರೋ ನಿಮ್ ಹೊಲ ಬೆಳೆಸ್ಕೋಬಹುದು. ಯುವ ಪ್ರಾಡಕ್ಟ್ ನ ಯೂಸ್ ಮಾಡ್ರಿ ಅಂತ ನಾ ಹೇಳಂಗಿಲ್ಲ. ಮತ್ತ ಇಂತಿಷ್ಟು ನಾನು ಇಷ್ಟು ಮೊದಲಿಂದ ಕಂಟೆಂಟ್ ವಿಡಿಯೋ ಹಾಕಿಲ್ಲ, ಯಾವುದೋ ಕಂಪನಿನ ಪ್ರಮೋಟ್ ಮಾಡಿಲ್ಲ. ಯಾಕಪ್ಪ ಅಂದ್ರ ಒಂದ್ ಪ್ರಮೋಟ್ ಮಾಡಿ ಅಂದ್ರ ಒಬ್ಬ ರೈತರಿಗೆ ಸಿಟ್ಟು ಬರ್ತೈತಿ. ಇವ್ ಬರೀ ಪ್ರಾಡಕ್ಟ್ ಅಮೌಂಟ್ ತಗೊಂಡಿರ್ಬೇಕು, ಆಮೇಲೆ ಇದನ್ನ ಮಾಡಿರ್ಬೇಕಂತ ನಿಮ್ಗ ಅನಸ್ತೈತಿ. ಸೊ ಅದಕ್ಕಾಗಿ ನಾ ಯಾವ್ದೂ ಕಂಪನಿ ಹೇಳಂಗಿಲ್ಲ. ನನ್ನ ಕಡೆ ಅಂತೂ ಪ್ರಾಡಕ್ಟ್ ಇಲ್ಲ, ನಾ ಶಾಪ್ ಇಲ್ಲ. ನೋಡುನು ನಾ ನಿಮ್ಗ ಹೆಲ್ಪ್ ಮಾಡ್ತೀನಿ. ಏನಪ್ಪಾ ಅಂದ್ರ ಅತ್ಯಂತ ಕಡಿಮೆ ಬೆಲೆ ಒಳಗ ಕ್ವಾಲಿಟಿ ರಿಸಲ್ಟ್ ಕೊಡುವಂತ ಯಾವ್ದಾರ ಶಾಪ್ ದವ್ರ ಇದ್ರಂದ್ರ, ಆಮೇಲೆ ಕಡಿಮೆ ರೇಟ್ ಒಳಗೆ ಕೊಡೋರಿದ್ರಂದ್ರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗ ಆ ಪ್ರಾಡಕ್ಟ್ ನ ಸಪ್ಲೈ ಮಾಡುವಂತ ಕೆಲಸ ಮಾಡ್ತೀನಿ. ನನಗೇನೋ ನಿಮ್ದು 1 ರೂಪಾಯಿ ಬೇಡ. ಬಟ್ ಒಂದೇನ್ ಹೇಳ್ತೀನಿ, ಇಂಥ ಸ್ಕ್ಯಾಮ್ ಒಳಗೆ ಯಾರು ಸಿಗಾಕ್ ಹೋಗ್ಬೇಡ್ರಿ. ಆ ಹುಡುಗ ಹೇಳೋದು ಎಷ್ಟೇ ಏನಪ್ಪಾ ಅಂದ್ರೆ, ಈಗ ಹುಡುಗ ನಾರ್ಮಲ್ ಆಗಿ ತನ್ನ ಕೆಲಸ ತಾ ಮಾಡ್ಕೊಳತ್ತಾನು. ಬಟ್ ಅವಂಗ ಅದು ಲಾಸ್. ಮತ್ತ ಅವ್ನ ಫ್ರೆಂಡ್ಸ್ ಏನಿದಾರಲ್ರಿ ಅವಂಗ ಅವ್ ಏನಂತಾನು, ನನ್ ಫ್ರೆಂಡ್ಸ್ ಆಗ್ಲಿ ಏನ್ ರಿಲೇಟಿವ್ ಒಳಗ್ ಸೇಲ್ ಮಾಡಿಲ್ಲ ಪ್ರಾಡಕ್ಟ್, ಅವ್ರು ನನಗೆ ಈಗ ಅವ್ರು 50,000 ಹಾಕ್ಯಾರು, ಈಗ ಅವ್ರು ನನಗೆ ಕೇಳತ್ತಾರ ನಾ ಇಲ್ಲಿ ಅಮೌಂಟ್ ಕೊಡ್ಲಿ. ಸೊ ಈ ಸಿಚುವೇಶನ್ ನ ನೀವು ಪಡ್ಕೋಬೇಡ್ರಿ. ಯಾರೋ ಬಂದ 4 ಮಂದಿನ ಜೋಡಿಸ್ರಿ, 5 ಮಂದಿನ ಜೋಡಿಸ್ರಿ, ಈ ತರ ಬಂದ ಅಗ್ರಿಕಲ್ಚರ್ ಪ್ರಾಡಕ್ಟ್ ಯಾಕೆ ಟಾರ್ಗೆಟ್ ಮಾಡ್ಯಾರ ಅನ್ನೋದ್ರ ನಿಮ್ಗೆ ಹೇಳಿನ. ಇಳುವರಿ ಕಡಿಮೆ ಬರತೈತಿ, ಇಳುವರಿ ಸಂಬಂಧ ರೈತರ ಸ್ಕ್ಯಾಮ್ 100% ಸಿಗ್ತಾರ. ಯಾಕಂದ್ರೆ ಒಬ್ಬ ರೈತ ಆಗಿ ಒಂದು ಎಜುಕೇಟೆಡ್ ಸ್ಟೂಡೆಂಟ್ ಆಗಿ ನಾನು ನಿಮ್ಗೆ ಹೇಳತ್ತೀನಿ, ಈ ಸ್ಕ್ಯಾಮ್ ಮೈಂಡ್ ಸೆಟ್ 10ರಿಂದ 20 ಟನ್ ಇಳುವರಿ ಜಾಸ್ತಿ ಬರ್ತದೆ ಅಂದ್ರೆ 30ರಿಂದ 60 ಸಾವಿರ ರೂಪಾಯಿ ಬರ್ತಾವ ಅಂತ ನೀವು ತಿಳ್ಕೊಂಡು 50ರಿಂದ 1 ಲಕ್ಷ ಇನ್ವೆಸ್ಟ್ ಮಾಡ್ತೀರಿ. ನಿಮ್ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ ಎಲ್ಲಾರನ್ನೂ ಇನ್ವೆಸ್ಟ್ ಮಾಡಕ್ ಹಚ್ತೀರಿ. ಬಟ್ ಈ ಇನ್ವೆಸ್ಟ್ಮೆಂಟ್ ದಿಂದ ಅವ್ರಿಗೆ ಎಷ್ಟು ತ್ರಾಸ ಆಗ್ತೈತಿ, ಆಮೇಲೆ ರಿಟರ್ನ್ಸ್ ಬರ್ಲಿಲ್ಲ ಅಂದ್ರೆ ಅವ್ರಿಗೆ ಏನ್ ತ್ರಾಸ ಆಗ್ತೈತಿ ನಿಮ್ಗ ಗೊತ್ತಿರ್ತೈತಿ. ಸೊ ಈ ಸ್ಕ್ಯಾಮ್ ಒಳಗ ಯಾರು ಸಿಗಾಕ್ ಹೋಗ್ಬೇಡ್ರಿ. ಕೆಲವೊಂದು ಪ್ರಾಡಕ್ಟ್ ಗಳು ಅದಾವು ಆರ್ಗ್ಯಾನಿಕ್ ಅಂತ ಹೇಳ್ತಾರು, ಬಟ್ ಆರ್ಗ್ಯಾನಿಕ್ ಅಲ್ಲ. ಯಾಕಂದ್ರೆ ಯಾವ್ದು ಆರ್ಗ್ಯಾನಿಕ್ ರೆಡಿ ಆಗ್ತಿತ್ತಂದ್ರ ನಾವ್ ಹೇಳತ್ತಿರಲ್ಲ. ದೇಸಿ ಹಸು ಮತ್ತ ಏನ್ ನಾವು ತಿಪ್ಪೆ ಗೊಬ್ಬರ, ಕೋಳಿ ಗೊಬ್ಬರ ಇವೇನ್ ನಮ್ ಕಣ್ಣು ಮುಂದೆ ಆಗಿದ್ದ ಏನ್ ಕೆಮಿಕಲ್ ಇಲ್ದ ನಾವೇನು ನೋಡತ್ತೀವಲ್ಲ, ಇವು ಆರ್ಗ್ಯಾನಿಕ್ ಯೂಸ್ ಮಾಡ್ತೀವಿ. ಬಟ್ ಆ ಚೀಲ್ ಒಳಗ ಕೆಮಿಕಲ್ ಮಿಕ್ಸ್ ಮಾಡಿದ ನಿಮ್ಗೆ ಗೊತ್ತಿರಂಗಿಲ್ಲ. ಅದಕ್ಕೆ ನಿಮ್ಗೆ ನಾ ಹೇಳತ್ತೀನಿ, ನಿಮ್ಗೆ ಆರ್ಗ್ಯಾನಿಕ್ ಹೇಳಿದ್ರೆ ಆರ್ಗ್ಯಾನಿಕ್ ಹೇಳ್ತೀನಿ. ಬಟ್ ಪೇಷನ್ಸ್ ಇರಬೇಕು. ಪ್ರಾಡಕ್ಟ್ ಲೇಟ್ ಮಾಡಿ ರಿಸಲ್ಟ್ ಕೊಟ್ಟರು ಆರ್ಗ್ಯಾನಿಕ್ ನಿಮ್ ಮಣ್ಣು ಚಲೋ ಉಳಿಸ್ತೈತಿ. ರಾಸಾಯನಿಕ ಕಮ್ಮಿ ಯೂಸ್ ಮಾಡ್ರಿ. 10 ಜಾಗನಾಗ 10 ಚೀಲ ಜಾಗನಾಗ 1 ಚೀಲ ಯೂಸ್ ಮಾಡ್ರಿ. 1 ಚೀಲ ಹೆಂಗ 10 ಜಾಗನಾಗ ಅದ, ನೀವು 1 ಚೀಲ ರಾಸಾಯನಿಕ ಯೂಸ್ ಮಾಡ್ರಿ, 1 ಚೀಲ ಆರ್ಗ್ಯಾನಿಕ್ ಯೂಸ್ ಮಾಡ್ರಿ. ಚೀಲ ಅದ ನಿಮ್ಗೆ ಏನ್ ಹೇಳ್ತೀವಿ, ತಿಪ್ಪಿ ಗೊಬ್ಬರ ಹಾಕ್ರಿ, ಹಸಿರೆಲೆ ಗೊಬ್ಬರ ಮಾಡ್ರಿ, ಡೆಂಚ ಸನ್ಬಾ ಎಷ್ಟ್ ಇದ್ದ ಕಾಳೆಲ್ಲ ದ್ವಿದಳ ಧಾನ್ಯ ಹಾಕಿ ನೀವು ಗೊಬ್ಬರನ ಮಾಡ್ಕೋರಿ. ಹೈಯೆಸ್ಟ್ ನೈಟ್ರೋಜನ್ ಸಪ್ಲೈ ಮಾಡ್ತೈತಿ. ಸೊ ಇದರಿಂದಾಗಿ ನಿಮ್ಮ ಕಬ್ಬಿನ ಬೆಳೆ ಜಾಸ್ತಿ ಬರ್ತಾವ. ಈ ರೀತಿಯಾಗಿ ಮಾಡ್ಕೊಂಡ ನೀವು ಇಳುವರಿನ ಜಾಸ್ತಿ ಮಾಡ್ಕೋರಿ. ಯಾರೋ ಬಂದ್ರು 50,000 ಹಾಕ್ರಿ, ಇಲ್ಲ ನನ್ನ ಪ್ರಾಡಕ್ಟ್ 3,500 ಐತಿ, ಇನ್ನೊಬ್ರು ರಿಸಲ್ಟ್ ತೋರ್ಸಾರು, ಅವ್ರದ್ದು ರಿಸಲ್ಟ್ ತೋರ್ತಾರೋ, ಅದೆಲ್ಲ ಬೇಡ. ನಿಮಗೆ ಏನ್ ಪ್ರಾಕ್ಟಿಕಲ್ ಆಗಿ ನಾ ಹೇಳಿದ್ರು ನಿಮಗೆ ಪ್ರಾಡಕ್ಟ್ ಯೂಸ್ ಮಾಡ್ರಿ ಅಂತ ಹೇಳತ್ತಿಲ್ಲ. ಏನ್ ಹೇಳತ್ತೀನಿ, ನಿಮ್ಗೆ ರಿಸಲ್ಟ್ ಬರಾಕತ್ತಿತ್ತಂದ್ರೆ ಯೂಸ್ ಮಾಡ್ರಿ. ಇಲ್ಲ ನಿಮ್ಮ ಮೈಂಡ್ ಒಳಗೆ ಏನ್ ಐತಂದ್ರೆ ನಮಗ್ ಹೇಳ್ರಿ, ಆ ಪ್ರಾಡಕ್ಟ್ ನೀವು ಯೂಸ್ ಮಾಡ್ಬೇಕು ಬೇಡೋ ಅಂತ ನಾವ್ ಹೇಳ್ತೀವಿ. ಸೊ ಎಲ್ಲೂ ಸರ್ಚ್ ಮಾಡಿ ನೋಡ್ರಿ. ಯಾವ ಔಷಧ ಗೂಗಲ್ ಮ್ಯಾಗ ನೀವು ಸರ್ಚ್ ಮಾಡ್ರಿ ಅಂದ್ರೆ ಡೀಟೇಲ್ಸ್ ಬರಂಗಿಲ್ಲ. ಆ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡಬೇಡ್ರಿ.
ಯಾಕಂದ್ರೆ ಗೂಗಲ್ ಮ್ಯಾಗ ಏನೋ ರಿಸ್ಕ್ ಆದ್ರೂ ನೀವು ಗೂಗಲ್ ಮ್ಯಾಗ ನೋಡಿ ಅಂದ್ರೆ ಆ ಪ್ರಾಡಕ್ಟ್ ಡೀಟೇಲ್ಸ್ ಇರ್ತೈತೆ. ಸೊ ನೀವು ಕಂಪ್ನಿಗೆ ಕಂಪ್ಲೇಂಟ್ ಮಾಡಬಹುದು, ಇಲ್ಲ ಯಾರ ಕಡೆ ತಗೊಂಡಿರ್ತೀವಿ ಡೀಲರ್ ಕಂಪ್ಲೇಂಟ್ ಮಾಡಬಹುದು. ಬಟ್ ಆನ್ಲೈನ್ ಮ್ಯಾಗ ಇಲ್ಲದ ಪ್ರಾಡಕ್ಟ್ ತಗೊಂಡ್ರಿ ಅಂದ್ರೆ ನೀವು ಏನ್ ಯಾರ ಮ್ಯಾಗೂ ಕಂಪ್ಲೇಂಟ್ ಮಾಡಕ್ ಬರಂಗಿಲ್ಲ. ಸೊ ಅವ್ರಿಗೆ ಹೋದ್ರಿ ಅಂದ್ರೆ ನಿಮ್ ಬೆಳೆ ವರ್ಷದ ಬೆಳೆ ಇರ್ತೈತಿ. ಯಾವಾಗೂ ಕಬ್ಬ ವರ್ಷದ ಬೆಳೆ ಇರ್ತೈತಿ, ಯಾವ್ದಪ್ಪ 2 ತಿಂಗಳ ಬೆಳೆದ ಹೋಗ್ತೈತಿ ಅಂದ್ರೆ ಇಲ್ಲ, ವರ್ಷದ ಬೆಳೆ ಇರ್ತೈತಿ. ಲಕ್ಷ ಗಟ್ಟಲೆ ಖರ್ಚು ಮಾಡ್ತೀರಿ, ಮತ್ತು 1 ಎಕರೆ 2 ಎಕರೆ ಬಿಡ್ರಿ, 10 ಎಕರೆ 20 ಎಕರೆ ಕಬ್ಬ ಇರ್ತಾವು. ಸೊ ಈ ರೀತಿಯಾಗಿ ನೀವು ಚೈನ್ ಸಿಸ್ಟಮ್ ಒಳಗೆ ಸಿಕ್ಕಿರಿ ಅಂದ್ರೆ ಲಾಸ್ ನಿಮ್ದೇ ಆಗ್ತೈತಿ. ಸೊ ಆ ಹುಡುಗ ಹೇಳಿದ್ಕ ಇವತ್ತ ಇದು ನಾವು ವಿಡಿಯೋ ಮಾಡತ್ತೀನಿ. ಸೊ ಆ ವಿಡಿಯೋ ಹುಡುಗು ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕಪ್ಪ ಅಂದ್ರೆ ನಮ್ಮ ರೈತರ ಗಮನಕ್ಕೆ ತರಿಸ್ಬೇಕಂತೇಳಿ ಆ ಹುಡುಗ ನನಗೆ ಹೇಳಿದ್ದ. ಸೊ ಅದನ್ನ ನಿಮ್ಗೆ ತಂದಿನಿ. ಸೊ ಆದಷ್ಟು ರೈತರಿಗೆ ಶೇರ್ ಮಾಡ್ರಿ. ಈ ರೀತಿ ಸ್ಕ್ಯಾಮ್ ಒಳಗ ನೀವು ಸಿಗಾಕ್ ಹೋಗ್ಬೇಡ್ರಿ. ಏನ್ ನಿಮ್ ಕಣ್ ಮುಂದ್ ಕಾಣ್ತೈತ್ರ ಆ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡ್ರಿ. ಹಂಗ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇತ್ತೊಳಗ ನಿಮ್ಗೆ ಈ ಚಾನೆಲ್ ಒಳಗ ನಿಮ್ಗೆ ಯಾವ ಕಮೆಂಟ್ ಆಗ್ತಿರಲ್ಲ ಆ ಕಮೆಂಟ್ ಮ್ಯಾಗ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಮತ್ತೆ ಆರ್ಗ್ಯಾನಿಕ್ ಮಾಡ್ತೀನಿ. ಆರ್ಗ್ಯಾನಿಕ್ ನಿಮ್ಗೆ ಪೇಷನ್ಸ್ ಇತ್ತಂದ್ರೆ ಆರ್ಗ್ಯಾನಿಕ್ ಮಾಡ್ತೀನಿ, ಇಲ್ಲ ಅಂದ್ರೆ ಕಡಿಮೆ ರಾಸಾಯನಿಕ ಯೂಸ್ ಮಾಡಿ ಹೆಚ್ಚಿನ ಇಳುವರಿ ಹೆಂಗ್ ಪಡ್ಕೋಬೇಕಂತ ಈ ಚಾನಲ್ ಒಳಗೆ ಹೇಳ್ತೀನಿ. ಸೊ ಹೋಗಿ ವಿಡಿಯೋ ನಿಮ್ಗೆ ಅರ್ಥ ಆಗೈತೆ ಅಂತ ಅನ್ಕೋತೀನಿ. ಆದಷ್ಟು ರೈತರಿಗೆ ಶೇರ್ ಮಾಡ್ರಿ, ಹಂಗ ನಮ್ಮ ಅಕೌಂಟ್ ನ ಫಾಲೋ ಮಾಡ್ಕೊರಿ. ಸೊ ಸಿಗೋನು ಮುಂದಿನ ವಿಡಿಯೋ ಒಳಗ. ನಿಮ್ಗೆ ಯಾವ ಆರ್ಗ್ಯಾನಿಕ್ ಬೇಕೋ ರಾಸಾಯನಿಕ ಬೇಕೋ ಕಮೆಂಟ್ ಮಾಡ್ರಿ. ಮತ್ತೆ ನಿಮ್ಗ ಮಣ್ಣು ಯಾವ ರೀತಿ ಐತ್ಲ ಆ ರೀತಿ ಚೆಕ್ ಮಾಡ್ಕೊರಿ. ಮಣ್ಣು ಚೆಕ್ ಮಾಡ್ಕೊಂಡ ನೀವು ಹೈಯೆಸ್ಟ್ ಇಳುವರಿನ ಪಡ್ಕೋಬಹುದು. ಯಾಕಪ್ಪ ಅಂದ್ರೆ ನೀವು ಮಣ್ಣ ಚೆಕ್ ಮಾಡಿದ್ರೆ ನಿಮ್ ಮಣ್ಣೊಳಗೆ ಏನ್ ಕಮ್ಮಿ ಐತಿ ಏನಿಲ್ಲ ಏನ್ ಮಾಡ್ಬೇಕಂತ ನಿಮ್ಗೆ ಗೊತ್ತಿರಂಗಿಲ್ಲ. ಸೊ ಅದಕ್ಕೆ ಮಣ್ಣು ರಿಪೋರ್ಟ್ ನೀವು ಕೈ ಹಿಡ್ಕೊಂಡ್ರೆ ನೀವು ಆರಾಮಾಗಿ ಮಾಡ್ಕೋಬಹುದು ಇಳುವರಿ. ಸೊ ಈ ವಿಡಿಯೋನ ಆದಷ್ಟು ರೈತರಿಗೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇದೇ ಮುಗಿಸಾತೀನಿ. ಸಿಗೋನು ನೆಕ್ಸ್ಟ್ ವಿಡಿಯೋಗ. ಅಲ್ಲಿ ತನಕ ಟೇಕ್ ಕೇರ್.